140 ವರ್ಷದ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭಿವೃದ್ಧಿಯ ಚರ್ಚೆಗೆ ಸಂಬಂಧಪಟ್ಟಂಗೆ KRS ಪಕ್ಷ ಮುಕ್ತವಾಗಿ ಆಹ್ವಾನವನ್ನು ಕೊಡ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕೃತ ವಿರೋಧ ಪಕ್ಷವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಒಪ್ಕೊಂಡಿದ್ದಾರೆ. ಏಕೆಂದರೆ ತುಮಕೂರು ಜಿಲ್ಲೆಯಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಪಕ್ಷಗಳು ಸಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿ ಬಿದ್ದುಬಿಟ್ಟಿದ್ದಾವೆ. ಹಾಗಾಗಿ ಜಿಲ್ಲೆಯ ಜ್ವಲಂತ ಸಮಸ್ಯೆ ಕುಸಿದು ಬಿದ್ದಿರ್ತಕ್ಕಂಥ ಗಬ್ಬು ನಾರ್ತಕ್ಕಂಥ ಆಡಳಿತ ಈ ಪಕ್ಷಗಳಿಗೆ ಕಾಣ್ತಾ ಇಲ್ಲ. ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ಘನವೆತ್ತ ಗೃಹ ಸಚಿವರು ಕರೆದಿದ್ದಾರೆ. ಹಾಗಾಗಿ ಅವರನ್ನು ಮುಕ್ತವಾಗಿ ನಾವು ಆಹ್ವಾನಿಸ್ತಾ ಇದ್ದೀವಿ. ಟೌನ್ ಹಾಲ್ ಸರ್ಕಲ್ ಅಂದರೆ ಅಲ್ಗೂ ರೆಡಿ, ಗುಬ್ಬಿ ವೀರಣ್ಣ ರಂಗಮಂದಿರ ಅಂದರೆ ಅಲ್ಗೂ ರೆಡಿ. ಮುಕ್ತವಾಗಿ ಎಲ್ಲಿ ಹೇಳ್ತೀರಾ ಅಲ್ಲಿಗೆ ನಾವೇನೇ ಜನರಿಂದ ದೇಣಿಗೆ ಎತ್ತಿ ವೇದಿಕೆಯನ್ನು ನಾವು ಸೃಷ್ಟಿ ಮಾಡ್ತೀವಿ. ದಾಖಲೆಗಳೊಂದಿಗೆ ನೀವು ಬರ್ರಿ. ಅಂದರೆ IAS IPS ಅಂತಕ್ಕಂಥ ಇವೆಂಟ್ ಮ್ಯಾನೇಜರ್ಗಳು ಮಾಡಿರ್ತಕ್ಕಂಥ ತುಮಕೂರು ಜಿಲ್ಲೆಯ ಅಭಿವೃದ್ಧಿಯ ದಾಖಲೆಗಳೊಂದಿಗೆ ನೀವು ಬರ್ರಿ. ಈ ಇವೆಂಟ್ ಮ್ಯಾನೇಜರ್ಸ್ಗಳು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಕರ್ಮಕಾಂಡಗಳ ದಾಖಲೆಗಳೊಂದಿಗೆ ನಾವು ಬರ್ತೀವಿ. ನೀವು ಯಾವ ರೀತಿ ನಿಮ್ಮ ವಿಚಾರಗಳನ್ನು ಮುಂಡಿಸ್ತಾ ಇದ್ದೀರಾ ಬನ್ನಿ. ನೀವು ಈ ರೀತಿ ಗೂಂಡಾಗಿರಿ ಮಾಡ್ಕೊಂಡು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮಟ್ಟ ಹಾಕ್ತೀವಿ, ನಿಲ್ಲಿಸ್ತೀವಿ, ನಿಮ್ಮ ಕಾರ್ಯಕರ್ತರುಗಳನ್ನು ಬಿಟ್ಕೊಂಡು ಅಂತಂದರೆ ಅದಕ್ಕೆ ಬಗ್ಗರು ಅಲ್ಲ, ಜಗ್ಗರು ಅಲ್ಲ. ನಾವು ಅದೇನೋ ಹೇಳ್ತಾರಲ್ಲ, ದಂಡಿಗೆ ಎದಿರಲಿಲ್ಲ, ದಾಳಿಗೆ ಎದಿರಲಿಲ್ಲ, ಇವ್ರು ಗಳಗಂಟೆಗೆ ಎದಿರ್ತೀವಿ ಅನ್ನೋ ಲೆಕ್ಕದವ್ರು ನಾವು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರನ್ನ ಸೈನಿಕರು ಅಂತ ಕರಿತೀವಿ. ಬಹುತೇಕರು ನಾವೆಲ್ಲರೂ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನೂ ಸಹ ನಾವು ವಿಶ್ವಾಸಕ್ಕೆ ತಗೊಂಡೆ ಈ ಹೋರಾಟಕ್ಕೆ ಬಂದಿದ್ದೀವಿ. ತ್ಯಾಗ ಬಲಿದಾನಕ್ಕೆ ನಾವು ತಯಾರಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ ರಾಜ್ಯದ ಏಕೈಕ ಕೂಗು KRS ಪಕ್ಷ. ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನಿಮ್ಮ ಗೃಹ ಸಚಿವರು ನಿಜವಾದಂಥ ದಲಿತರು ಕಣ್ರಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ನಿಜವಾದಂಥ ದಲಿತರು ಶೋಷಣೆಗೊಳಗಾಗ್ತಾ ಇರ್ತಕ್ಕಂಥವ್ರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು. ಯಾಕೆ ಅಂದರೆ ಸ್ವಾತಂತ್ರ್ಯದ ಇತಿಹಾಸದಿಂದ ಇವತ್ತಿನ ತನಕ ಅತಿ ಹೆಚ್ಚು ಸುಳ್ಳು ದೂರುಗಳನ್ನು ಹಾಕಿಸ್ಕೊಂಡು FIRಗಳು ಹಾಕಿಸ್ಕೊಂಡು ಜೈಲಿಗೆ ಹೋಗ್ತಾ ಇರೋರು ಇವತ್ತು ಹೆಂಡತಿ ಮಕ್ಕಳು ಬಿಟ್ಟು ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತ್ಕೊಳ್ತಾ ಇರ್ತಕ್ಕಂಥದ್ರು ನಾವು. ನಿಜವಾದಂಥ ದಲಿತರ ಪಕ್ಷ KRS ಪಕ್ಷ. ಯಾಕೆ ದಲಿತರು ಅಂದರೆ ಯಾರು? ಶೋಷಣೆಗೊಳಗಾದಂಥವ್ರು. ನಿಮ್ಮಿಂದ JCB ಅಂತ ಕರಿತೀವಿ, ಜನತಾದಳ, ಕಾಂಗ್ರೆಸ್ಸು, BJP ಪಕ್ಷಗಳಿಂದ ಶೋಷಿತಗೊಂಡು FIR ಹಾಕ್ಸ್ಕೊಂಡು ಇವತ್ತು ನ್ಯಾಯಾಲಯದ ಕಟಕಟೆನಲ್ಲಿ ತಪ್ಪು ಮಾಡ್ದೇ ಕೈ ಕಟ್ಕೊಂಡು ನಿಂತ್ಕೊಳ್ತಾ ಇರೋರು ನಾವು ದಲಿತರು. ಬನ್ನಿ, ನಮ್ಮ SC ST ಘಟಕದ ನರಸಿಂಹಮೂರ್ತಿಯವರು ಸಹ ಮಾತಾಡ್ತಾರೆ, ಕೇಳಿ. ಅವರು ನಿಜವಾದಂಥ ನೈಜ ದಲಿತ ನಾಯಕರನ್ನು ಇವತ್ತು ನಾಯಕತ್ವದ ಪ್ರಾತಿನಿಧ್ಯವನ್ನು ಕೊಡ್ತಾ ಇರ್ತಕ್ಕಂಥದ್ದೇ KRS ಪಕ್ಷ. ಒಂದು DC SP ಹಟಾವೋ, ತುಮಕೂರು ಬಚಾವೋ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ KRS ಪಕ್ಷದ ಧ್ವನಿ ಜಿಲ್ಲಾ ಘಟಕಕ್ಕೆ ಸಂಬಂಧಪಟ್ಟಂಗೆ ತುಮಕೂರು ಜಿಲ್ಲೆಯ SP DC ಹಟಾವೋ, ತುಮಕೂರು ಜಿಲ್ಲೆ ಬಚಾವೋ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ SP DC ಇವೆಂಟ್ ಮ್ಯಾನೇಜರ್ಸ್ಗಳು ಈ ಜಿಲ್ಲೆಯ ಬಿಟ್ಟು ತೊಲಗತಕ್ಕಲ್ವೇ ನಿರಂತರವಾದಂಥ ಹೋರಾಟ, ಒಂದು ವಿಭಿನ್ನವಾದಂಥ ಹೋರಾಟಗಳನ್ನು ಈ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ.